ನನ್ನ ಹೆಸರು ರಾಜಪ್ಪ, ಜೈ ಭೀಮ್ ನ್ಯೂಸ್ ಸ್ಟೇಟ್ ಕ್ರಿಯೇಟರ್ ಮತ್ತು ಸಾಮಾಜಿಕ ಹೋರಾಟಗಾರ. ಇದೇ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಹೋಬಳಿ ಮುತ್ನೂರು ಗ್ರಾಮದ ದಲಿತ ಕುಟುಂಬದ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆದಿದೆ ಹೌದು ಭಾನುವಾರ. ಆದರೆ ಹಲ್ಲೆ ಮಾಡಿರ್ತಕ್ಕಂಥ ಮತ್ತೊಬ್ಬ ದಲಿತ ಕುಟುಂಬ ಗಂಗಪ್ಪ ಮತ್ತು ಅವರ ಹೆಂಡತಿ ಮತ್ತು ಮಕ್ಕಳಿಂದ ಹಲ್ಲೆ ಆಗಿದೆ. ಇದಕ್ಕೆ ಪುತ್ತೂರಿ ಅದೇ ಗ್ರಾಮದ ಸವರ್ಣೀಯರಾದಂಥ ರಾಮಕೃಷ್ಣಪ್ಪ ಮತ್ತು ಶಿವಪ್ಪ ಎಂಬುವರು ಪಿತೂರಿಯಿಂದ ಇವರಿಗೆ ಮಾರಣಾಂತಿಕ ಹಲ್ಲೆ ಮಾಡಿ ಮತ್ತು ಈಕೆಗೆ ಸೊಂಟಕ್ಕೆ ತೀವ್ರವಾದಂಥ ಗಾಯ ಆಗಿದೆ. ಆದರೂ ಕೂಡ ಈ ಬೂದಿಕೋಟೆ ಹೋಬಳಿ ಸಬ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಎಂಬುವರು ಹಾಸ್ಪಿಟ್ಲಲ್ಲಿ ಬಂದು ಇವ್ರನ್ನ ಗಮನಿಸದೆ ನೋಡಿದೆ. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು ಕೂಡ ಮತ್ತೆ ಇದನ್ನ NCR ಮಾಡಿದ್ರು. ಅದು ನಾನು ಪ್ರಶ್ನೆ ಮಾಡಿ NCR ಅನ್ನ ಕೋರ್ಟ್ ಪರ್ಮಿಷನ್ ಮುಖಾಂತರ FIR ಮಾಡಿಸಿದ್ವಿ. ಆದರೆ ಏನು ಕೆಲವು ರಾಜಕಾರಣಿಗಳ ಪಿತೂರಿಯಿಂದ ಮತ್ತೆ ದಲಿತ ಮುಖಂಡರ ಒತ್ತಾಯದಿಂದ ಇವರು ರಾಜಿ ಮಾಡಬೇಕಂತ ರಾಜಿ ಮಾಡ್ಕೊಳ್ಳಿ ಅಂತೇಳಿ ಒತ್ತಡ ಹಾಕಿದ್ರು. ರಾಜಿ ಮಾಡ್ಕೊಳ್ಳದ ಕಾರಣ ಮತ್ತೆ ಇವ್ರ ಮೇಲೆ ಕೌಂಟರ್ ಕೇಸ್ ಬುಕ್ ಮಾಡಿದ್ದಾರೆ. ಹಾಗಾಗಿ ಮಾನ್ಯ KGF SP ಸಾಹೇಬರು ಈ ಕೂಡಲೇ ಈ ದಲಿತ ಕುಟುಂಬಕ್ಕೆ ಅನ್ಯಾಯ ಆಗಿರತಕ್ಕಂಥದ್ದನ್ನು ಗಮನಿಸಿ ಇವರಿಗೆ ನ್ಯಾಯ ಒದಗಿಸ್ಕೊಳ್ಬೇಕಂತ ಅಂತೇಳಿ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಹೋಬಳಿಯ ಮೂತನೂರು ಗ್ರಾಮದಲ್ಲಿ ದಲಿತ ಕುಟುಂಬದ ಸುಶೀಲಮ್ಮ ಮುನಿಸ್ವಾಮಿ ದಂಪತಿಗಳ ಮೇಲೆ ಅದೇ ಗ್ರಾಮದ ಮತ್ತೊಂದು ದಲಿತ ಕುಟುಂಬವಾದ ಗಂಗಪ್ಪ ಹಾಗೂ ಅವರ ಹೆಂಡತಿ ಮತ್ತು ಮಕ್ಕಳಿನಿಂದ ಮಾರಣಾಂತಿಕ ಹಲ್ಲೆ ನಡೆದಿದ್ದು, ಸುಶೀಲಮ್ಮ ಅವರ ಸೊಂಟಕ್ಕೆ ತೀವ್ರ ಗಾಯವಾಗಿ ಬಂಗಾರಪೇಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆದರೆ ಇದು ಸವರ್ಣೀಯರು ಎಂದು ಕರೆಸಿಕೊಳ್ಳುವ ರಾಮಕೃಷ್ಣಪ್ಪ ಮತ್ತು ಅವರ ಮಗ ಶಿವು ಎಂಬವರ ಕುಮ್ಮಕ್ಕಿನ ಮೇರೆಗೆ ಗಂಗಪ್ಪ ಮನೆಯವರು ಸುಶೀಲಮ್ಮ ಮುನಿಸ್ವಾಮಿ ಅವರ ಮೇಲೆ ಹಲ್ಲೆ ನಡೆಸಿರುವುದಾಗಿ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಬೂದಿಕೋಟೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದರೂ ರಾಜಕಾರಣಿಗಳ ಹಾಗೂ ದಲಿತ ಮುಖಂಡರ ಒತ್ತಡದಿಂದ ಠಾಣೆಯ PSI ನಾರಾಯಣಸ್ವಾಮಿಯವರು NCR ಮಾಡಿರುತ್ತಾರೆ. ಈ ಅನ್ಯಾಯದ ವಿರುದ್ಧ ಜೈ ಭೀಮ್ ರಾಜಪ್ಪ, ಜೈ ಭೀಮ್ ನ್ಯೂಸ್ ರಾಜ್ಯ ಕಮಿಟಿ ಮುಖ್ಯಸ್ಥರು ಠಾಣೆಗೆ ಹೋಗಿ ಪ್ರಶ್ನೆ ಮಾಡಿದಾಗ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿಯವರು NCR ರದ್ದುಗೊಳಿಸಿ ಕೋರ್ಟ್ ಆದೇಶದ ಮೇರೆಗೆ FIR ದಾಖಲಿಸಿದ್ದಾರೆ. ಆದರೆ ಈ ಬೆಳವಣಿಗೆಯ ನಂತರ ರಾಜಕಾರಣಿಗಳು ಮತ್ತು ದಲಿತ ಮುಖಂಡರು ಒತ್ತಡ ಹಾಕಿ ಅನ್ಯಾಯ ಆದವರ ಮೇಲೆಯೇ ಕೌಂಟರ್ ಕೇಸ್ ದಾಖಲಿಸಿದ್ದಾರೆ. ಇದನ್ನು ಪ್ರಶ್ನೆ ಮಾಡಿದ ರಾಜಪ್ಪನವರಿಗೆ ಬೂದಿಕೋಟೆ PSI ನಾರಾಯಣಸ್ವಾಮಿಯವರು ಉಡಾಫೆಯ ಉತ್ತರವನ್ನು ನೀಡಿದ್ದು, ಇದರಿಂದ ಮಾನ್ಯ SP ಸಾಹೇಬರು ಅನ್ಯಾಯವಾದವರಿಗೆ ನ್ಯಾಯ ಕೊಡಿಸಬೇಕು ಎಂದು ಮಾಧ್ಯಮದ ಮುಖಾಂತರ ರಾಜಪ್ಪ ಅವರು ಮನವಿ ಮಾಡಿದ್ದಾರೆ. SY ವಿಜಯೇಂದ್ರ, ಜೈ ಭೀಮ್ ನ್ಯೂಸ್ 24x7, ಇದು ಬಹುಜನರ ನ್ಯಾಯಕ್ಕಾಗಿ. 6 ಗಂಟೆಗೆ ಗಂಗಪ್ಪನ ಹೆಂಡ್ರು ಅವ್ರ ಮಕ್ಕಳು ಮನು ನನ್ನ ದೊಣ್ಣೆಗೆ ಹೊಡೆದ್ಬಿಟ್ಟು ಎಗರಿ ಹೊತ್ತು ನನಗೆ ನನ್ನ ಸೊಂಟಲ್ಲಿ ಎಲ್ಕಿ ಮೂಳೆ ಮುದ್ದೋಗಿದೆ. SIನು ಬೂದಿಕೋಟೆ SIನು ಏನು ಬಂದು ನೀವು ನೋಡ್ತೀರಾ ಕೇಸು ತಿರ್ಗಾ ನನ್ನ ಮೇಲೆ ಬುಕ್ ಮಾಡ್ಯವ್ರೆ. ನನಗೆ ಇವಾಗ ಎಮ್ಕೆ ಮುರಿದೋಗಿದೆ. ನಮ್ಗೆ ಯಾರು ದಿಕ್ಕು, ನೈವಂತಿಗಳಿದ್ರೆ ಇರೋದು. ಯಾರು ನಮ್ಮ ಮಕ್ಕಳಿಲ್ಲ, ಒಂದಿಲ್ಲ. ಭಾನುವಾರದಿಂದ ಇಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಏನೂ ಇಲ್ಲ, ಸುಳ್ಳು ಅಂತ ಹೇಳ್ತಾರೆ. ಶಿವಪ್ಪ ಇನ್ನ ಹೊಡೀರೆ, ಶಿವಪ್ಪ ಹೊಡೀರೆ, ಇನ್ನ ನಾನಿದ್ದೀನಿ. ಅವ್ರ ತಂದೆ ಹೆಸರು ರಾಮಕೃಷ್ಣಪ್ಪ. ಇನ್ನ ಹೊಡೀರೆ, ಗೌಡ್ರವರು ಇನ್ನ ಹೊಡೀರೆ, ನಾವಿದ್ದೀರಿ ಅಂತಾರೆ. ಗಂಗಪ್ಪ ಗುಂಡೆದ್ಗೆ ಬಂದು ತಲೆ ಮೇಲೆ ಕುಕ್ಕಕ್ಕೆ ಬಂದು ನಮ್ಮ ಯಜಮಾನ್ರು, ನಾನು ಅಯ್ಯೋ ನೀವು ಹೋಗ್ಬೇಡ ಅಂತ ಎಳೆಯಕ್ಕೆ ಹೋಗಿದ್ದಕ್ಕ ನನ್ನ ಹೊಡೆದಾಕಿದ್ರು. ನಮ್ಗೆ ಯಾರಿಲ್ಲ, ಮಕ್ಕಳಿಲ್ಲ, ಇಲ್ಲೇ ಹೋಗ್ಯವ್ರಿ. ಇಬ್ಬರೇ ಇರೋದು. ಅವರ 5 ಜನ ನಮ್ಮ ಮೇಲೆ SIನು ಬುಕ್ ಮಾಡ್ಯಾರ ಕೇಸು. ನಮ್ಗೆ ನ್ಯಾಯ ಕೊಡ್ಬೇಕು ಸರ್. ನನಗೆ ಸೊಂಟ ಮುರಿದೋಗಿದೆ. ಅವ್ರು ಸುಳ್ಳು ಅಂತಾರೆ.